ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಿಶ್ ಯೂಟ್ಯೂಬ್ ಚಾನಲ್. ನಾನು ಈ ಅಪ್ಲಿಕೇಶನ್ ಫಾರ್ ಕರ್ನಾಟಕ TET ಎಲಿಜಿಬಿಲಿಟಿ ಟೆಸ್ಟ್, ಈ ಕರ್ನಾಟಕ TET 2025 ರಿಸಲ್ಟನ್ನ ಚೆಕ್ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾಯಿದ್ದೀನಿ. ಮೊದಲನೇದಾಗಿ ನೀವು ಇಲ್ಲಿ ಈ ಡೌನ್ಲೋಡ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಅಥವಾ ಸರ್ಟಿಫಿಕೇಟ್ ಅಂತಿದೆಲ್ಲ, ಇಲ್ಲಿ ನೀವು ಕ್ಲಿಕ್ ಮಾಡ್ತಾಯಿದ್ದೀರಾ. ಕ್ಲಿಕ್ ಮಾಡಿ ನಿಮ್ಮ ರಿಸಲ್ಟ್ ಚೆಕ್ ಮಾಡೋಕೆ ಹೋಗ್ತಾರೆ. ನಿಮ್ಮ ರಿಸಲ್ಟಲ್ಲಿ ನಾಟ್ ಡಿಕ್ಲೇರೇಷನ್ ಅಂತ ಬರ್ತದೆ. ಅವರಲ್ಲಿ ತೋರಿಸೋದೀನಿ ಯಾವ ರೀತಿ ಬರ್ತದೆ ಅಂತೇಳಿ ನೋಡ್ತಾ ಇರ್ಬೋದು. ನೀವು ಇಲ್ಲಿ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ವಲ್ಪ ಲೋಡಿಂಗ್ ಆಗುತ್ತೆ. ಇಲ್ಲಿ ಲೋಡಿಂಗ್ ಆದ ನಂತರ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ಅಂತ ಕೇಳ್ತಾ ಹೋಗುತ್ತೆ. ಇಲ್ಲಿ ನಾನು ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಕೆಳಗಡೆ ಡೇಟ್ ಆಫ್ ಬರ್ತ್ನ ಕೇಳ್ತಾಯಿದೆ. ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ನ ಹಾಕಿ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ಒಂದು 2 ನಿಮಿಷ ಅಥವಾ ಒಂದು 10 ಸೆಕೆಂಡ್ ಲೋಡಿಂಗ್ ಆಗುತ್ತೆ. ಅದಾದ ನಂತರ ನಿಮ್ಮ ರಿಸಲ್ಟ್ ಏನಾದರೂ ಅನೌನ್ಸ್ ಆಗಿದ್ದರೆ ಇಲ್ಲಿ ಮೆನ್ಷನ್ ಆಗುತ್ತೆ. ನಿಮ್ಮ ರಿಸಲ್ಟು, ನಿಮ್ಮ ಸ್ಕೋರ್ ಎಷ್ಟು ಬಂದಿದೆ, ನಿಮ್ಮ ಕ್ವಾಲಿಫೈಡ್ ಅಥವಾ ನಾಟ್ ಕ್ವಾಲಿಫೈಡ್ ಅಂತ ಬರ್ತಾ ಹೋಗುತ್ತೆ. ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ಎಲ್ಲರಿಗೂ ಒಂದೇ ಡೌಟ್ ಇತ್ತು, ಅಂದರೆ ನಾವು 90 ಮೇಲೆ ಆಗಿದೆ ಅಥವಾ 83 ಮೇಲೆ ಆಗಿದೆ, ನಾವು ಆಲ್ರೆಡಿ ಕ್ವಾಲಿಫೈಡ್ ಆಗಿದ್ದೀವಿ ಅಂತೇಳಿ KNSET ಚೆಕ್ ಮಾಡಿದವರು ತಮ್ಮ ರಿಸಲ್ಟ್ ಚೆಕ್ ಮಾಡ್ಬೇಕಾದ್ರೆ ಎಲ್ಲರಿಗೂ ಏನೋ ತೋರಿಸ್ತಾ ಇತ್ತು, ಇದು ತೋರಿಸ್ತಾ ಇತ್ತು, ಅಂದರೆ ರಿಸಲ್ಟ್ ಈಸ್ ನಾಟ್ ಜನರೇಟ್ ಫಾರ್ ದಿ ಅಪ್ಲಿಕೇಶನ್ ನಂಬರ್ ಅಂತೇಳಿ. ಹೌದಾ? ಆದರೆ ಇಲ್ಲಿ ನೀವು ಓನ್ಲಿ ಏನು ಮಾಡಬೇಕಾದ್ರೆ ನಿಮ್ಮ ಸರ್ಟಿಫಿಕೇಟ್ ಮಾತ್ರ ಡೌನ್ ಮಾಡೋಕ್ಕೆ ಬರೋದಿಲ್ಲಿ. ಆದರೆ ಇನ್ನೂ ರಿಸಲ್ಟ್ ಪಬ್ಲಿಕ್ ಆಗದೆ ಕಾರಣಕ್ಕಾಗಿ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ TET ರಿಸಲ್ಟ್ 4 ಗಂಟೆಗೆ ಅನೌನ್ಸ್ ಆಯಿತು. ಆದರೂ ನಾವು ಚೆಕ್ ಮಾಡಿದ್ರೆ ರಿಸಲ್ಟ್ ಚೆಕ್ ಮಾಡಿದ್ರೆ ರಿಸಲ್ಟ್ ಈಸ್ ನಾಟ್ ಜನರೇಟೆಡ್ ಫಾರ್ ದಿಸ್ ಅಪ್ಲಿಕೇಶನ್ ನಂಬರ್ ಅಂತ ಬರ್ತೈತೆ. ಅಂದರೆ ನಮ್ಮ ಡೇಟ್ ಆಫ್ ಬರ್ತ್ ಹಾಗೂ ಅಪ್ಲಿಕೇಶನ್ ನಂಬರ್ ಕರೆಕ್ಟಾಗಿದ್ದರೂ ಕೂಡ ನಮ್ಮ ರಿಸಲ್ಟ್ ತೋರಿಸ್ತಾ ಇಲ್ಲ. ಏನಕ್ಕೆ ತೋರಿಸ್ತಾ ಇಲ್ಲ ಅಂತೇಳಿ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ರಿ. ಅದೇನಪ್ಪ ಅಂದ್ರೆ ನನಗೆ ರಿಸಲ್ಟ್ ಈಸ್ ನಾಟ್ ಜನರೇಟೆಡ್ ಫಾರ್ ದ ಅಪ್ಲಿಕೇಶನ್ ನಂಬರ್ ಅಂತಿದ್ದಲ್ಲ, ಅಂದರೆ ಇದು ಇನ್ನೂ ಈ CSL ಅವರು ಇನ್ನೂ ರಿಸಲ್ಟನ್ನು ಅಪ್ಡೇಟ್ ಮಾಡಿಲ್ಲ. ಅಂದರೆ ಆದ್ದರಿಂದ ಏನಕ್ಕಪ್ಪ ಅವರು ಈ ಥರ ಬರ್ತಾಯಿದೆ ಅಂತ ತೋರಿಸ್ತಾ ಇದ್ದೀನಿ. ಏನಕ್ಕೆ ಆ ಥರ ಬರ್ತಾಯಿದೆ ಅಂತ ಹೇಳೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಸ್ಪರ್ಧಾಚೇತನ ಅಂತ ವೀರೇಶ್ ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣಿಸ್ತಕ್ಕಂಥ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ರೆ ನಾವು ಮಾಡುವಂಥ ಪ್ರತಿಯೊಂದು ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಸಿಗ್ತಾ ಹೋಗ್ತವೆ. ಬನ್ನಿ, ನಾನು ಏನಕ್ಕೆ ಆ ಥರ ಬರ್ತಾಯಿದೆ ಅಂತೇಳಿ ಈ ವಿಡಿಯೋಲಿ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇಲ್ಲಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ 2025 ಅಂತಿದೆ. ಅಂದರೆ ಇಲ್ಲಿ ಅವರು ಇನ್ನೂ 4 ಗಂಟೆ ರಿಸಲ್ಟ್ ಬಿಡುತ್ತಂತ ಮೆನ್ಷನ್ ಮಾಡಿದ್ರು. ಆದರೂ ಕೂಡ ಇಷ್ಟೊತ್ತವ್ರು ಕೂಡ ಇನ್ನೂ ರಿಸಲ್ಟ್ ಬಿಟ್ಟಿಲ್ಲ. ಇಲ್ಲಿ ಈ ಕರ್ನಾಟಕ TET 2025 ಫೈನಲ್ KNSET ಅಂತಿದೆಲ್ಲ, ಈ ಜಾಗದಲ್ಲಿ ಕರ್ನಾಟಕ TET 2025 ರಿಸಲ್ಟ್ ಅಂತೇಳಿ ಬರಬೇಕಾಗಿತ್ತು. ಆದರೆ ಇನ್ನೂ ಬಂದಿಲ್ಲ. ಕೆಲವೊಬ್ರು ಏನು ಮಾಡ್ತಾಯಿದ್ದಾರೆ, ನನಗೆ ತಮ್ಮ ರಿಜಿಸ್ಟರ್ ನಂಬರ್ನ ಇಲ್ಲಿ ಕಾಣಿಸೋದಲ್ಲ, ಡೌನ್ಲೋಡ್ ಕರ್ನಾಟಕ TET ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತೇಳಿ ಇಲ್ಲಿ ತಮ್ಮ ರಿಜಿಸ್ಟರ್ ನಂಬರು ಹಾಗೂ ಡೇಟ್ ಆಫ್ ಬರ್ತ್ನ ಹಾಕಿ ಚೆಕ್ ಮಾಡಿ ಅದು ರಿಸಲ್ಟ್ ಈಸ್ ನಾಟ್ ಜನರೇಟ್ ಫಾರ್ ದಿಸ್ ಅಪ್ಲಿಕೇಶನ್ ನಂಬರ್ ಅಂತ ಬರ್ತಾಯಿದೆ. ಅಂದರೆ ನೀವು ರಿಸಲ್ಟ್ ಚೆಕ್ ಮಾಡಬೇಕಾಗಿರೋದು ಇಲ್ಲಿ ಅಲ್ಲ ಚೆಕ್ ಮಾಡಬೇಕಾಗಿರೋದು. ಅಂದರೆ ನೀವು ಇಲ್ಲಿ ಕರ್ನಾಟಕ TET 2025 ರಿಸಲ್ಟ್ ಅಂತೇಳಿ ಅನೌನ್ಸ್ ಆಗಬೇಕಾಗಿತ್ತು. ಇನ್ನು ಇದುವರೆಗೂ ಆಗಿಲ್ಲ. ಆದ್ದರಿಂದ ನೀವು ವೇಟ್ ಮಾಡಬೇಕಾಗಿರುತ್ತೆ. ಅಂದರೆ ಯಾವುದೇ ಕಾರಣಕ್ಕೂ ಇನ್ನೂ ರಿಸಲ್ಟ್ ಅನೌನ್ಸ್ ಆಗಿಲ್ಲ. ನೀವೆಲ್ಲರೂ ಏನು ಅಂದ್ಕೊಂಡಿದ್ರೆ ರಿಸಲ್ಟ್ ಅನೌನ್ಸ್ ಆಗಿದೆ, ನಮ್ಮದು ರಿಸಲ್ಟ್ ಬರ್ತಾಯಿಲ್ಲ, ನಮ್ಮ ನಂಬರ್ ಏನಾದ್ರು ಮಿಸ್ಟೇಕ್ ಇದೆಯಾ, ಅವ್ರ ಡೇಟ್ ಆಫ್ ಬರ್ತ್ ಏನಾದ್ರು ಮಿಸ್ಟೇಕ್ ಇದೆಯಾ ಅಂತೇಳಿ ಎಲ್ಲರೂ ಕಾಮೆಂಟ್ ಮಾಡ್ತಾಯಿದ್ರು. ಸರ್ ರಿಸಲ್ಟ್ ಇನ್ನೂ ಬರ್ತಾಯಿಲ್ಲ, ತೋರಿಸ್ತಾ ಇಲ್ಲ ಅಂತೇಳಿ. ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕಂದ್ರೆ ರಿಸಲ್ಟು ಪಬ್ಲಿಕ್ ಆಗಿಲ್ಲ. ಅದರಿಂದ ನೀವು ವೇಟ್ ಮಾಡಿ. ಯಾವುದೇ ಕಾರಣಕ್ಕೂ ಇಲ್ಲಿ ಸರ್ಚ್ ಮಾಡಬೇಡ್ರಿ. ಅಂದರೆ ನೀವು ಏನಕ್ಕೆ ಇಲ್ಲಿ ಸರ್ಚ್ ಮಾಡಬಾರ್ದು ಅಂತ ಹೇಳ್ತಾಯಿದ್ದೀನಿ ಅಂದ್ರೆ, ನನಗೆ ಇಲ್ಲಿ ರಿಸಲ್ಟ್ ಬಿಟ್ಟು ಅಥವಾ ಯಾರು ಕ್ವಾಲಿಫೈ ಇರ್ತಾರಲ್ಲ, ಆ ಕ್ವಾಲಿಫೈ ಆದಂಥ ವಿದ್ಯಾರ್ಥಿಗಳಿಗೆ 15 ದಿನದಿಂದ ಅಥವಾ 30 ದಿನ, ಅಂದರೆ ಒಂದು 15ರಿಂದ 20 ದಿನದ ಒಳಗೆ ನಿಮಗೆ ಇನ್ನೊಂದು ಸರಿ ಅವ್ರು ಏನು ಹೇಳ್ತಾರೆ ಅಂದ್ರೆ, ನನಗೆ ಯಾರು ಕ್ವಾಲಿಫೈ ಆಗಿದ್ದಾರೆ ವಿದ್ಯಾರ್ಥಿಗಳು ಈ ಕರ್ನಾಟಕ TET 2025 ಅವರು ನಂತರ ಇಲ್ಲಿ ಡೌನ್ಲೋಡ್ ಕರ್ನಾಟಕ TET ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅಂತಿದ್ದಲ್ಲ, ಅಲ್ಲಿ ಕ್ವಾಲಿಫೈಡ್ ಆದ ವಿದ್ಯಾರ್ಥಿಗಳು ಮಾತ್ರ ನಿಮ್ಮ ಸರ್ಟಿಫಿಕೇಟ್ನ ಡೌನ್ ಮಾಡಬೇಕಾಗುತ್ತೆ. ಆದರೆ ಇಲ್ಲಿ ಈ ರಿಸಲ್ಟ್ ಮಾತ್ರ ಇಲ್ಲಿ ಸರ್ಚ್ ಮಾಡೋಕ್ಕೆ ಬರಲ್ಲ. ಆದ ಕಾರಣ ನೀವೇನು ಮಾಡ್ಬೇಕಂದ್ರೆ, ನನಗೆ ಈ ಕರ್ನಾಟಕ TET 2025 ಫೈಲ್ KNSET ಜಾಗದಲ್ಲಿ ರಿಸಲ್ಟ್ ಅಂತ ಬರುತ್ತೆ. ಆ ರಿಸಲ್ಟ್ ಬಂದ ನಂತರ ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ನ ಹಾಕಿ ನಿಮ್ಮ ರಿಸಲ್ಟ್ನ ಚೆಕ್ ಮಾಡ್ಬೇಕಾಗಿರುತ್ತೆ. ಆದ್ದರಿಂದ ಇಲ್ಲಿ ಕ್ಲಾರಿಟಿ ಹೇಳಿದ್ದೀನಿ. ಎಲ್ಲ ವಿದ್ಯಾರ್ಥಿಗಳು ಕ್ಲಾರಿಟಿ ತಿಳಿಸೋದೇನೆಂದರೆ, ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ನಿಮ್ಮ ರಿಸಲ್ಟ್ನ ಚೆಕ್ ಮಾಡಬೇಡಿ. ಮಾಡಿದ್ರು ಕೂಡ ಅದು ತೋರಿಸಲ್ಲ. ಆದ್ದರಿಂದ ನನಗೆ ಯಾರು ಕಾಮೆಂಟ್ ಹಾಕ್ತಿದ್ರಿ ಎಲ್ಲ ವೀಡಿಯೋದಲ್ಲಿ, ಅವರೆಲ್ಲರಿಗೂ ಹೇಳೋದೊಂದೇ, ಇದರಲ್ಲಿ ನಿಮ್ಮ ರಿಸಲ್ಟ್ ಚೆಕ್ ಮಾಡಿದ್ರೆ ಈಗ ಬರೋದಿಲ್ಲ. ಈ ರಿಸಲ್ಟ್ ಬಂದ ನಂತರ ಕೂಡ ಇದ್ರಲ್ಲಿ ಚೆಕ್ ಮಾಡಿದ್ರು ಕೂಡ ನಿಮ್ಮ ರಿಸಲ್ಟು, ನಿಮ್ಮ ಸರ್ಟಿಫಿಕೇಟ್ ಕೂಡ ಇಲ್ಲಿ ಡೌನ್ ಆಗಲ್ಲ. ಆದರೆ 1 ತಿಂಗಳು ಅಥವಾ 15 ದಿನ ಟೈಮ್ ತಗೊಳುತ್ತೆ. ಅದು ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಇದು ರಿಜಿಸ್ಟರ್ ನಂಬರು ಡೇಟ್ ಆಫ್ ಬರ್ತ್ ಹಾಕಿರಲ್ಲಿ ನಿಮ್ಮ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಬರ್ತಾ ಹೋಗುತ್ತೆ. ಹಾಗೆ ಮುಂದಿನ ಅಪ್ಡೇಟ್ಗಳಿಗಾಗಿ ನಾನು ಮುಂದೆ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ.
ಅದಕ್ಕಾಗಿ ನಮ್ಮ ಪರಚಿತ್ರ ಅಂತ ವೀರೇಶ್ಗೌಡ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ಇನ್ನೂ ವೀಡಿಯೋ ನೋಡ್ತಾ ಇದ್ದಾರೆ ಅವರು ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸು ಸ್ನೇಹಿತರು ಕೂಡ ನಿಮ್ಮ ಸಂಬಂಧಿಕರು ಕೂಡ ಈ ವಿಡಿಯೋವನ್ನು ತಲುಪಿಸಿ ಅವರು ಕೂಡ ಹೆಲ್ಪ್ ಆಗಲಿ ಅಂತೇಳಿ ತಿಳಿಸಿದ್ದೀನಿ. ಥ್ಯಾಂಕ್ ಯು.